छवीं कक्षा तृतीय भाषा हिंदी ರೂಪಣಾತ್ಮಕ ಮೂಲ್ಯಾಂಕನ 4 ಅಥವಾ 6ನೇ ತರಗತಿಯ FA4 20 ಅಂಕಗಳ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಬಿಡಿಸುವ ಒಂದು ಪ್ರಯತ್ನವನ್ನು ಮಾಡೋಣ. ಇನ್ ಶಬ್ದೋಂಕೆ ಅರ್ಥ ಲಿಖಿಯೇ. ಈ ಶಬ್ದಗಳನ್ನು ನಾವು ಉತ್ತರವನ್ನು ಬರೀಬೇಕು. ಜಿದ್ ಅಂದರೆ ಹಠ ಮಾಡ್ತೀವಲ್ವ, ನಾವು ಒಳ್ಳೆ ವಿಷಯಕ್ಕೆ ಹಠ ಮಾಡಬೇಕು. ಓದ್ತೀನಿ, ಮಾರ್ಕ್ಸ್ ತೆಗಿತೀನಿ, ನಾನು ಇಷ್ಟೊತ್ತು ಕೂತ್ಕೊಂಡು ಓದ್ತೀನಿ ಅಂತ. ಪೋಸ್ನ ಅಂದರೆ ಪಾಲನಾ, ಪೋಷಣೆ ಮಾಡ್ತಕ್ಕಂಥದ್ದು, ಪೋಷಣ ಅಥವಾ ಪಾಲನಾ ಅಂತ ಬರೀಬಹುದು. ಹಾಗೆಯೇ ಖೋಜ್ ಅಂದರೆ ಢೂಂಢನ. ಇಲ್ಲಿ ಜೋಡ್ಕರ್ ಲಿಖಿ ಅಂತ ಕೇಳಿದರೆ ಪಹಲಾ ಗುರುಕುಲ್ ಕೌನ್ ಸಾ ಹೈ ಹಮಾರಾ ಘರ್. 42ನ 42 ಅಂತ ಕರಿತೀವಿ. ಹಾಗೆಯೇ ವಿಶ್ವ ಪರ್ಯಾವರಣ ದಿವಸ ಯಾವಾಗ? 5 ಜೂನ್ ಕೋ. ಖಾಲಿ ಜಾಗ ಬರಿ ಅಂದರೆ ಬಿಟ್ಟ ಸ್ಥಳವನ್ನು ತುಂಬಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ ಇಲ್ಲಿ ಕೇಳಿದರೆ ಇಲ್ಲಿ ಸಬ್ಕೆ ಅಂತ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಕೆ ಅನ್ನು ಕೊಡಬಾರ್ದಾಗಿತ್ತು. ಸಬ್ಕೆ ಮನ್ಕೋ ಭಾತಿ ಹೇ. ಹಾಗೆಯೇ ನೆಕ್ಸ್ಟ್ ಧುವಾ ಉಡಾತಿ ಜಾತಿ ರೇಲ್. ಧುವಾ ಇಲ್ಲಿ ಬೇಕಾದ್ರೆ ಸ್ಪಷ್ಟವಾಗಿ ಬರೆಯೋಣಂತೆ. ಧುವಾ ಟ್ರೈನು. ಧುವಾ ಅಂದ್ರೇನು? ಹೊಗೆ ಬಿಡ್ತಾ ಹೋಗುತ್ತೆ. ಮಗರ್ ಮಚ್ಚ ಡ್ಯಾಶ್ ಕಿ ಸೈರ್ ಕರಾತಾ ಹೈ. ಬಂದರ್ ಕಿ ಸೈರ್ ಕರಾತಾ ಹೈ ಅಥವಾ ನದಿ ಕಿ ಸೈರ್ ಕರಾತಾ ಹೈ ಅಂತ ಕೂಡ ಬರೀಬಹುದು. ಬಂದರ್ ಕಿ ಸೈರ್ ಕರಾತಾ ಹೈ ಅಥವಾ ಬಂದರ್ ಕೋ ನದಿ ಕಿ ಸೈರ್ ಕರಾತಾ ಹೈ ಅಂತ ಕೂಡ ನಾವು ಬರಿಬೋದು. ಇನ್ನು ಹೇಳಬೇಕಪ್ಪ ಅಂದರೆ ಬಂದರ್ ಕೋ ನದಿ ಕಿ ಸೈರ್ ಕರಾತಾ ಹೈ ಅಂತ ಬರೆದ್ರೆ ಕ್ಲೀನಾಗಿ ಅದು ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. ಸಹಿ ಗಲತ್ ಲಿಖಿಯೇ. हाथी को प्यास लगी, ये गलत है. बंदर मगरमच्छ को मीठे जामुन देता है. पेड़ों को काटना चाहिए, नहीं, बिल्कुल नहीं. अरे मरಗಳನ್ನು ಕತ್ತರಿಸಬೇಕಂದ್ರೆ ಇಲ್ಲ. ಏಕ ವಾಕ್ಯ में उत्तर लिखिए ಅಂತ ಕೇಳಿದ್ದಾರೆ. ಚಿಡಿಯಾ ಕೈಸಿ ಹೈ ಪ್ರಶ್ನೆಯನ್ನು ಕೇಳಿದರೆ ಹಾತಿ ಗಿಲ್ಹರಿ ಕೋ ಕಹಾಂ ಲೇ ಗಯಾ. ಕಹಾಂ ಅಂತಕ್ಕಂಥ ಜಾಗದಲ್ಲಿ ನಾವೇನು ಬರಿಬೋದು? कुएं के पास ले गया कुएं के पास ಅಂತ ಬರೀಬಹುದು. ನೆಕ್ಸ್ಟ್ मगरमच्छ की पत्नी ने क्या मांगा? बंदर के कलेजे को मांगा. पेड़ लगाने से क्या लाभ होता है? पेड़ लगाने से पेड़ों से वर्षा होती है, शुद्ध हवा मिलती है, पेड़ों से छाया मिलती है ಅಂತೇಳ್ಬಿಟ್ಟು ಬರೆದರೆ ಮತ್ತೆ पर्यावरण भी ठीक रहता है, हम प्रदूषण को रोक सकते हैं. ಇವೆಲ್ಲವನ್ನೂ ಕೂಡ ಬರೀಬಹುದು. ಕವಿತಾ ಪೂರ್ಣ ಕೀಜಿಯೇ. ನಿಮ್ಮ 96ನೇ ಪುಟದಲ್ಲಿ ಈ ಒಂದು ಪದ್ಯ ಕೊಟ್ಟಿದ್ದಾರೆ. ಮಾ ಕಾ ಪ್ಯಾರ್ ಅಂತಕ್ಕಂಥ ಒಂದು ಪದ್ಯ. ಡಾಕ್ಟರ್ TG ಪ್ರಭಾಶಂಕರ್ ಪ್ರೇಮಿ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥದ್ದು. ಪಾಲಾ ಪೋಸಾ ಮೇರಿ ಮಾನೆ, ಪಕ್ ಪಕ್ ಪರ್ ಸಂಭಾಲಾ ಮಾನೆ, ಉಂಗ್ಲಿ ಪಕಡ್ಕರ್ ಲಿಖ್ನಾ ಸಿಖಾಯಾ, ಖಾಕರ್ ಠೋಕರ್ ಉಠ್ನಾ ಸಿಖಾಯ. ಇದನ್ನು ನಾವು ನೀಟಾಗಿ ಬರಿಬೇಕು. ಇದು 96ನೇ ಪುಟದಲ್ಲಿದೆ. ನೀವು ಒಂದ್ಸಲ ನಿಮ್ಮ ಟೆಕ್ಸ್ಟ್ ಬುಕ್ ನೋಡಬಹುದು. ಇದು ನಿಮ್ಮ 6ನೇ ತರಗತಿಯ FA4ನ ಈ ಪ್ರಶ್ನೆ ಉತ್ತರಗಳಾಗಿದ್ವು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತಪ್ಪದೆ ಭೇಟಿಯಾಗೋಣ. ಧನ್ಯವಾದಗಳು.